ಪ್ರೋಸೆಸ್ ಮೇಲೆ ವರ್ಕ್ ಆಗುತ್ತೆ ಅಂತ ಇವತ್ತಿನ ಕ್ಲಾಸಲ್ಲಿ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಸ್ಕ್ರೀನ್. ಈ ಸ್ಕ್ರೀನಲ್ಲಿ ನಿಮಗೆ ಡೈರೆಕ್ಟ್ ಟು ಕನ್ಸ್ಯೂಮರ್ ಅಂದರೆ ಯಾವ ಬೇಸಿಸ್ ಮೇಲೆ ಈ SAP ಸಾಫ್ಟ್ವೇರ್ ಯಾವ ಪಾತಲ್ಲಿ ಇದು ವರ್ಕ್ ಆಗ್ತಾ ಇದೆ ಅಂತ. ಅಂದರೆ ಬಿಸ್ನೆಸ್ ಅಂತ ಗೊತ್ತು ನಿಮಗೆ, SAP ERP ಮೇಲೆ ವರ್ಕ್ ಮಾಡ್ತಾ ಇದೆ ಅಂತ ಗೊತ್ತು. ERP ಒಳಗೆ ನಾವು ಅದ್ರಲ್ಲಿ ತುಂಬ ಕ್ಯಾಟಗರೀಸ್ ಇದೆ ಅಂತ ಗೊತ್ತು. ಆ ಕ್ಯಾಟಗರಿಲಿ ನಾವು ರಿಲೇಟೆಡ್ ಓದ್ತಾ ಇದ್ದೀವಿ ಅಂತ ಗೊತ್ತು. ಆ ಅಂದರೆ ಮೆಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಟೈಪ್ಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ಗಳು ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸಪ್ಲೈ ಚೈನ್ಸ್ಗಳು ಬರುತ್ತೆ. ಬಿಸ್ನೆಸ್ ಪ್ರೋಸೆಸ್ ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ಗಳು ಬರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ವಿ. ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಕ್ವಶನ್ ಕೇಳಬೇಕು. ಎಲ್ಲರೂ ಆಲ್ರೆಡಿ P2P ಸೈಕಲ್ ಬಗ್ಗೆ ಗೊತ್ತಿದೆಯಲ್ವಾ? ಇವಾಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು, ಈ ಕಾನ್ಸೆಪ್ಟ್ ನಾನು ಹೇಳಿದ್ನಲ್ಲ, ಇದು ಟೈಪ್ಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ ಅಂತ. ಮೇಲ್ಗಡೆ ನಿಮ್ಗೆ ಎರಡು ಕಾಣಿಸ್ತಾ ಇರ್ಬೋದು. ಒಂದು ಡೈರೆಕ್ಟ್ ಟು ಕಸ್ಟಮರ್ ಆರ್ ಡೈರೆಕ್ಟ್ ಟು ಕನ್ಸ್ಯೂಮರ್ ಸಪ್ಲೈ ಚೈನ್ ಅಂತ ಕರಿತೀವಿ. ಇನ್ನೊಂದು ಬಿಸ್ನೆಸ್ ಟು ಬಿಸ್ನೆಸ್ ಸಪ್ಲೈ ಚೈನ್ ಅಂತ ಕರಿತೀವಿ. ಎರಡು ಈ ಥರ ತುಂಬ ಇನ್ನೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ಗಳಿದೆ. ನಾರ್ಮಲಿ ಇವೆರಡು ತುಂಬ ಇಂಪಾರ್ಟೆಂಟು. ಮತ್ತು ಒಳಗೆ ನಾವು ಜಾಸ್ತಿ ಯೂಸ್ ಮಾಡೋದು B2B ಅನ್ನೋದು ತುಂಬ ಯೂಸ್ ಆಗುತ್ತೆ. D2C ಯೂಸ್ ಆಗಲ್ವಾ? ಅದು ಯೂಸ್ ಆಗುತ್ತೆ, ಬಟ್ ಅದಕ್ಕೆ ಡಿಫ್ರೆಂಟ್ ಮಾಡ್ಯೂಲ್ಸ್ಗಳು ಕನೆಕ್ಷನ್ಸ್ಗಳಿರುತ್ತೆ. ಆಯಿತಾ? ಫಸ್ಟ್ ನಾನಿವಾಗ ಇದನ್ನು D2C ಅಂತ ಕರಿತೀನಿ. D2C ಆಯಿತಾ? ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗ ಡೈರೆಕ್ಟ್ ಟು ಕನ್ಸ್ಯೂಮರ್ ಅಂತ ಕರೀತಾರೆ. ಅವ್ರು ಕೇಳ್ಬೋದು ನಿಮ್ಗೆ ಇಂಟರ್ವ್ಯೂಲಿ, ಡು ಯು ನೋ ವಾಟ್ ಈಸ್ D2C ಅಂತ ಕೇಳ್ಬೋದು. ಡು ಯು ನೋ ವಾಟ್ ಇಸ್ B2B ಅಂತ ಕೇಳ್ಬೋದು. P2P ಬೇರೆ, D2B ಬೇರೆ, D2C ಬೇರೆ. ಆಯಿತಾ? P2P ಒಳಗೆ ಬರುವಂಥ ಡಿಫ್ರೆಂಟ್ ಪ್ರೋಸೆಸ್ಗಳಿದು. ಆಯಿತಾ? ಈಗ ಫಸ್ಟ್ ನಾನು D2C ಎಕ್ಸ್ಪ್ಲೇನ್ ಮಾಡ್ತೀನಿ, ಡೈರೆಕ್ಟ್ ಟು ಕನ್ಸ್ಯೂಮರು. ಮತ್ತು ಐಫೋನ್ ಎಕ್ಸಾಂಪಲ್ಲೇ ತಗೋತೀನಿ. ಐಫೋನ್ ಮ್ಯಾನುಫ್ಯಾಕ್ಚರ್ ಎಲ್ಲ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಒಳಗೆ ಆಗ್ತಾ ಇದೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್. ಅದು ಇಲ್ಲಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ. ಫಾಲ್ಕನ್ ಕಂಪ್ನಿಯವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಈಗ ನೀವು ಇಂಡಿಯಾದಲ್ಲಿ ಪರ್ಚೇಸ್ ಮಾಡಬೇಕು. ಫಾಲ್ಕನ್ ಕಂಪ್ನಿಯವ್ರದ್ದು ಓನ್ ವೆಬ್ಸೈಟ್ ಇರುತ್ತೆ, ಅಥವಾ ಫಾಲ್ಕನ್ ಕಂಪ್ನಿಯವರು ಆ್ಯಪಲ್ ಜೊತೆ ಟೈಅಪ್ ಆಗಿದ್ರೆ, ಸೊ ಆ್ಯಪಲ್ ಅವರು ಫಾಲ್ಕನ್ ಕಂಪ್ನಿ ಜೊತೆ ಟೈಅಪ್ ಆಗಿದ್ರೆ ಮ್ಯಾನುಫ್ಯಾಕ್ಚರ್ ಆಗಿದ್ದು ಏನಾಗಿರುತ್ತೆ, ಅವ್ರ ಆ್ಯಪಲ್ ವೆಬ್ಸೈಟಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಯಾವ ಐಫೋನ್ 16 Pro ಸೇಲಿಗಿದ್ರೆ. ಸೊ ನೀವು ವೆಬ್ಸೈಟಿಗೆ ಹೋಗ್ಬಿಟ್ಟು ಏನು ಮಾಡ್ತೀರಾ, ಆ್ಯಪಲ್ ವೆಬ್ಸೈಟಿಗೆ ಹೋಗಿ ಐಫೋನ್ನ ಪರ್ಚೇಸ್ ಮಾಡ್ಕೋತೀರಾ. ಆ ಪರ್ಚೇಸ್ ಮಾಡ್ತೀರಲ್ಲ, ಡೈರೆಕ್ಟ್ ಕನ್ಸ್ಯೂಮರ್ ಆಗಿ ನೀವು ಪರ್ಚೇಸ್ ಮಾಡ್ತಾ ಇರ್ತಾರೆ. ಅಂದರೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಕೇಳಿದರೆ ಎಲ್ಲ ಕಡೆ ಫ್ಯಾಕ್ಟ್ರಿ ಔಟ್ಲೆಟ್ಸ್ಗಳಿರುತ್ತೆ. ಈಗ ಪಾರ್ಲೇಜ್ ಫ್ಯಾಕ್ಟ್ರಿ ಔಟ್ಲೆಟ್ ಅಥವಾ ಬ್ರ್ಯಾಂಡ್ ಫ್ಯಾಕ್ಟ್ರಿಗಳದ್ದು ಫ್ಯಾಕ್ಟ್ರಿ ಔಟ್ಲೆಟ್ಸ್ಗಳಿರುತ್ತೆ. ಅಂದರೆ ಮ್ಯಾನುಫ್ಯಾಕ್ಚರ್ ಎಲ್ಲಾಗುತ್ತೆ, ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟಾಗಿ ಕನ್ಸ್ಯೂಮರಿಗೆ ರೀಚ್ ಆದರೆ ವಿತೌಟ್ ಎನ್ ಮಿಡಲ್ ಪರ್ಸನ್ ಆರ್ ವಿತೌಟ್ ಎನ್ ಡೀಲರ್, ದೆನ್ ವಿ ಕಾಲ್ ಇಟ್ ಆಸ್ ಡೈರೆಕ್ಟ್ ಟು ಕನ್ಸ್ಯೂಮರ್. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ಕನ್ಸ್ಯೂಮರ್ ಅಂದರೆ ಡೈರೆಕ್ಟ್ ನೀವು ಫ್ಯಾಕ್ಟ್ರಿಗೆ ಹೋಗಿ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೊಂಬಂದರೆ ವಿ ಕಾಲ್ ಇಟ್ ಆಸ್ D2C ಸಪ್ಲೈ ಚೈನ್. ಸೊ D2C ಸಪ್ಲೈ ಚೈನ್ ಯಾವ ಥರ ಇರುತ್ತೆ, ಒಂದು ಪ್ಲ್ಯಾಂಟಲ್ಲಿ ಅಥವಾ ಒಂದು ಫ್ಯಾಕ್ಟ್ರಿಯಲ್ಲಿ ಐಫೋನ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಐಫೋನ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ವೆಬ್ಸೈಟಲ್ಲಿ ಅವರು ಅದನ್ನು ಸೇಲ್ ಮಾಡ್ತಾರೆ. ಡೈರೆಕ್ಟ್ ಫ್ಯಾಕ್ಟ್ರಿಯವರು ಡೈರೆಕ್ಟ್ ಫ್ಯಾಕ್ಟ್ರಿ ವೆಬ್ಸೈಟಿಗೆ ಹೋಗಿ ಕಸ್ಟಮರ್ಸ್ಗಳು ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ವಿ ಕಾಲ್ ಇಟ್ ಆಸ್ D2C. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದು ಒಂದು ಪ್ರೋಸೆಸ್. ನೆಕ್ಸ್ಟ್ ಪ್ರೋಸೆಸ್ B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್. ಬಿಸ್ನೆಸ್ ಟು ಬಿಸ್ನೆಸ್ ಅಂದರೆ ಡೀಲರ್ಸ್ಗಳು ಇರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಐಫೋನ್ ಮ್ಯಾನುಫ್ಯಾಕ್ಚರ್ ಆಯಿತು. ಐಫೋನ್ ಮ್ಯಾನುಫ್ಯಾಕ್ಚರ್ ಆದಮೇಲೆ ಎಲ್ಲ ಐಫೋನ್ಗಳು ವೆಬ್ಸೈಟಲ್ಲೇ ಯಾರು ಬಂದು ಕೊಂಡ್ಕೊಳ್ಳಲ್ಲ. ಅದಕ್ಕೆ ಏನು ಮಾಡ್ತಾರೆ, ತುಂಬ ಜನಕ್ಕೆ ವೆಬ್ಸೈಟಿಗೆ ಹೋಗಿ ಅಲ್ಲಿ ಸಿಗುತ್ತೆ ಅಂತ ಗೊತ್ತಿರಲ್ಲ. ಅವರೆಲ್ಲ ಎಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರಿಲಯನ್ಸ್ ಡಿಜಿಟಲ್ ಇದೆ, ಆಮೇಲೆ ಪೂರ್ವಿಕಾ ಇದೆ, ಆಮೇಲೆ ಕ್ರೋಮಾ ಇದೆ, ಆಮೇಲೆ ಆದೀಶ್ವರ್ ಇದೆ, ಆಮೇಲೆ ಪೈ ಇದೆ. ಸೊ ಇವರೆಲ್ಲ ಔಟ್ಲೆಟ್ಸ್ಗಳು, ಅಂದರೆ ಇವರೆಲ್ಲ ಡೀಲರ್ಸ್ಗಳು. ಏನು ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಆದಾಗ ಲಕ್ಷಗಟ್ಟಲೆ ಐಫೋನ್ಸ್ಗಳು ಮ್ಯಾನುಫ್ಯಾಕ್ಚರ್ ಆದಾಗ ಅದನ್ನು ಸ್ವಲ್ಪ ವೆಬ್ಸೈಟಿಗೆ ಕೊಡ್ತಾರೆ, ಇನ್ನು ಸ್ವಲ್ಪ ಜನ ಸ್ವಲ್ಪ ಡೈರೆಕ್ಟ್ ಬಿಸ್ನೆಸ್ಸಿಗೆ ಕೊಡ್ತಾರೆ. ವೆಬ್ಸೈಟಲ್ಲಿ ಅವ್ರ ಓನ್ ವೆಬ್ಸೈಟಲ್ಲೇ ಅದನ್ನು ಮಾರುಕಟ್ಟೆ, ಅಂದರೆ ಇಫ್ ದೇ ಸೆಲ್ ಇನ್ ದರ್ ಓನ್ ವೆಬ್ಸೈಟ್ ವಿ ಕಾಲ್ ಇಟ್ ಆಸ್ ಡೈರೆಕ್ಟ್ ಟು ಕನ್ಸ್ಯೂಮರ್ ಆರ್ ಕಸ್ಟಮರ್.
ಒಂದು ವೇಳೆ ಅದೇ ಐಫೋನ್ಸ್ಗಳನ್ನ ಡಿಸ್ಟ್ರಿಬ್ಯೂಟರ್ಸ್ ಕಡೆಯಿಂದ ರಿಟೇಲ್ ಶಾಪ್ಸ್ಗಳಿಗೆ, ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಅಥವಾ ಡೀಲರ್ಸ್ ಕಡೆಯಿಂದ ರಿಟೇಲ್ ಶಾಪ್ಸ್ಗಳಿಗೆ ಸಪ್ಲೈ ಮಾಡಿ ಕಸ್ಟಮರ್ ರಿಟೇಲ್ ಶಾಪಲ್ಲಿ ಹೋಗಿ ಅದನ್ನು ಕನ್ಸ್ಯೂಮ್ ಮಾಡಿದರೆ ವಿ ಕಾಲ್ ಇಟ್ ಆಸ್ B2B ಸಪ್ಲೈ ಚೈನ್. ಅರ್ಥ ಆಯ್ತಾ? B2B ಸಪ್ಲೈ ಚೈನಲ್ಲಿ ಏನು ಅಂದರೆ ಮ್ಯಾನುಫ್ಯಾಕ್ಚರರು ಡೈರೆಕ್ಟಾಗಿ ಕಸ್ಟಮರಿಗೆ ಸೆಲ್ ಮಾಡಲ್ಲ, ಬಟ್ ಮಧ್ಯದಲ್ಲಿರೋ ರಿಟೇಲರ್ಸಿಗೆ ಸೆಲ್ ಮಾಡ್ತಾರೆ. ಆ ರಿಟೇಲರ್ ಸಮ್ ಪ್ರಾಫಿಟ್ ಇಟ್ಕೊಂಡು ಕಸ್ಟಮರ್ಸ್ಗೆ ಸೆಲ್ ಮಾಡ್ತಾರೆ. ಇದನ್ನು ನಾವು B2B ಸಪ್ಲೈ ಚೈನ್ ಅಂತ ಕರಿತೀವಿ. ಓಕೆನಾ? ಅಂದರೆ ಮ್ಯಾನುಫ್ಯಾಕ್ಚರಿಂದ ಡೀಲರಿಗೆ ಹೋಗಿ, ಡೀಲರಿಂದ ರಿಟೇಲರ್ಗೆ ಹೋಗಿ, ರಿಟೇಲರಿಂದ ಕಸ್ಟಮರಿಗೆ ತಲುಪುತ್ತೆ. ಈ ಪ್ರೋಸೆಸ್ನ B2B ಅಂತ ಕರಿತೀವಿ. ನಾರ್ಮಲಿ ನಾವು SAPಲಿ ಇದನ್ನೇ ನಾವು MM ಇದೇ ಥರ ಫಾಲೋ ಮಾಡ್ತೀವಿ. B2B ಪ್ರೋಸೆಸ್ನ ಮ್ಯಾಕ್ಸಿಮಮ್ ಫಾಲೋ ಮಾಡ್ತೀವಿ. D2C ಬಂದ್ಬಿಟ್ಟು ಅದು ಇನ್ನೊಂದು ಮಾಡ್ಯೂಲು. ಅಂದರೆ ಆ ಮಾಡ್ಯೂಲ್ಸ್ಗಳೇ ಡಿಫ್ರೆಂಟ್ ಇರುತ್ತೆ. ಬಟ್ ಟೈಮ್ಸ್ ಸಮ್ ಕಂಪ್ನೀಸ್ಗಳಲ್ಲಿ ಎರಡೂ ನಡೀತಾ ಇರುತ್ತೆ. B2Bನೂ ನಡೀತಾ ಇರುತ್ತೆ, D2Cನೂ ನಡೀತಾ ಇರುತ್ತೆ. ನೀವೇನಾದ್ರು ವರ್ಕ್ ಮಾಡ್ತಾ ಇದ್ರೆ MM ಆದರೆ ನೀವು ಡೈರೆಕ್ಟಾಗಿ B2B ಮಾತ್ರ ವರ್ಕ್ ಮಾಡ್ತಾ ಇರ್ತೀರ. ಈ ಸ್ಲೈಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಇಂಟರ್ವ್ಯೂಲಿ ಕ್ವಶನ್ಸ್ಗಳು ಕೇಳ್ತಾರೆ, ವಾಟ್ ಯು ಮೀನ್ ಬೈ B2B, ವಾಟ್ ಯು ಮೀನ್ ಬೈ D2C ಅಂತ. ಸೊ ನೀವಿದು ಎಕ್ಸ್ಪ್ಲೈನ್ ಮಾಡೋ ಇದರಲ್ಲಿ ಇರಬೇಕು. ಓಕೆ, ಹಾಗಾದರೆ ಈಗ ನೀವು ಈ ಫಿಗರ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದರೆ ಏನು ಅಂತ. ಸೊ B2B ಅಂದರೆ ಡೆಫಿನಿಷನ್ ಏನಂದರೆ B2B ರೆಫರ್ಸ್ ಟು ಟ್ರಾನ್ಸಾಕ್ಷನ್ ಬಿಟ್ವೀನ್ ಬಿಸ್ನೆಸ್ ವೇರ್ ಒನ್ ಬಿಸ್ನೆಸ್ ಸೆಲ್ ಪ್ರಾಡಕ್ಟ್ ಆರ್ ಸರ್ವಿಸ್ ಟು ಅನದರ್ ಬಿಸ್ನೆಸ್. ಅಂದರೆ ಅದನ್ನೇ ವಾಪಸ್ ರಿಪೀಟ್ ಮಾಡ್ತಾ ಇದ್ದೀನಿ. B2B ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಟೂ ಬಿಸ್ನೆಸ್ ಎಂಟಿಟಿ, ಬಿಸ್ನೆಸ್ ಟು ಬಿಸ್ನೆಸ್, ಇಬ್ಬರು ಮಧ್ಯೆ ನಡೆಯುವಂಥ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಕ್ಟಿವಿಟೀಸ್, ನಾಟ್ ಬಿಟ್ವೀನ್ ಬಿಸ್ನೆಸ್ ಆ್ಯಂಡ್ ಕಸ್ಟಮರ್, ಇಟ್ ಇಸ್ ಬಿಸ್ನೆಸ್ ವಿತ್ ಬಿಸ್ನೆಸ್. ಸೊ ಅದನ್ನು ನಾವು B2B ಅಂತ ಕರಿತೀವಿ. ಅಪ್ಲಿಕೇಶನ್ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್, ಕಾಮನ್ ಇಂಡಸ್ಟ್ರಿ ಲೈಕ್ ಮ್ಯಾನುಫ್ಯಾಕ್ಚರಿಂಗು, ಹೋಲ್ಸೇಲ್ ಡಿಸ್ಟ್ರಿಬ್ಯೂಟ್ರು ಅಥವಾ ಕಾರ್ಪೊರೇಟ್ ಸರ್ವಿಸ್ ಕೊಡೋರು ಈ ಥರ B2B ಮಾಡ್ತಾರೆ. ಡೈರೆಕ್ಟಾಗಿ ಬಿಸ್ನೆಸ್ ಟು ಬಿಸ್ನೆಸ್ ಮಾಡ್ತಾರೆ. ಈ ಅಡ್ವಾಂಟೇಜ್ ಏನು? ಬಿಲ್ಡಿಂಗ್ ಲಾಂಗ್ ಟರ್ಮ್ ರಿಲೇಷನು, ನೆಗೋಷಿಯೇಷನು, ಕಾಂಟ್ರಾಕ್ಟ್ಸ್ ವಿತ್ ಅದರ್ ಬಿಸ್ನೆಸ್, ಇವೆಲ್ಲ ಅಡ್ವಾಂಟೇಜು. ಬಟ್ ನಿಮಗೆ ಮೇಜರಾಗಿ ತಿಳಿದಿರಬೇಕು, B2B ಅಂದರೆ ಡೈರೆಕ್ಟ್ ಸೆಲ್ಲಿಂಗ್ ಆಫ್ ದೇರ್ ಪ್ರಾಡಕ್ಟ್, ಸೆಲ್ಲಿಂಗ್ ಆರ್ ಬೈಯಿಂಗ್ ಆಫ್ ಎ ಪ್ರಾಡಕ್ಟ್ ಬಿಟ್ವೀನ್ ಟೂ ಬಿಸ್ನೆಸ್ ಎಂಟಿಟಿ. ಬಿಸ್ನೆಸ್ ಇಂದ ಬಿಸ್ನೆಸ್ ಪರ್ಚೇಸ್ ಮಾಡಿದರೆ ವಿ ಕಾಲ್ ಇಟ್ ಆಸ್ B2B. ಅದೇ ಥರ D2C ಅಂದರೆ ಡೈರೆಕ್ಟ್ ಟು ಕನ್ಸ್ಯೂಮರ್. ಐಫೋನ್ ಮ್ಯಾನುಫ್ಯಾಕ್ಚರ್ ಎಲ್ಲಿ ಮಾಡ್ತಾರೆ ಅಲ್ಲೇ ಅವರ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ಕಸ್ಟಮರಿಗೆ ಹೋದರೆ ವಿ ಕಾಲ್ ಇಟ್ ಆಸ್ D2C. ಫಾರ್ ಎಕ್ಸಾಂಪಲ್ ಆ್ಯಪಲ್ ಅವ್ರ ಪ್ರಾಡಕ್ಟು ತಮ್ಮ ವೆಬ್ಸೈಟಲ್ಲಿ ಸೆಲ್ ಮಾಡ್ತಾ ಇರ್ತಾರೆ. ನೀವು ಡೈರೆಕ್ಟಾಗಿ ಹೋಗಿ ಆ್ಯಪಲ್ ವೆಬ್ಸೈಟಲ್ಲಿ ನೀವು ಅದನ್ನು ಪರ್ಚೇಸ್ ಮಾಡಿದರೆ ಯು ಆರ್ ಪರ್ಚೇಸಿಂಗ್ ಡೈರೆಕ್ಟ್ಲಿ ಫ್ರಮ್ ಮ್ಯಾನುಫ್ಯಾಕ್ಚರರ್. ಅದೇ ನೀವು ಯಾವ್ದಾದ್ರು ಪೂರ್ವಿಕನೋ ಕ್ರೋಮಾಗಿ ಹೋಗಿ ಪರ್ಚೇಸ್ ಮಾಡಿದರೆ ವಿ ಕಾಲ್ ಇಟ್ ಆಸ್ D2C. ಓಕೆ, ಇದು D2C ಮತ್ತು B2Bದು ಡಿಫ್ರೆನ್ಸು. ಈಗ ನಾನು ನಿಮಗೆ ಒಂದು ಓವರ್ ಆಲ್ ಡಿಫ್ರೆನ್ಸ್ ಕೊಡ್ತೀನಿ. ಫಸ್ಟ್ ನಾನು P2P ಅಂತ ಹೇಳಿದೆ. ERP ಅನ್ನೋದು ಕಾನ್ಸೆಪ್ಟ್ ನೆನಪಿರಲಿ, ಎಂಟರ್ಪ್ರೈಸ್ ರಿಸೋರ್ಸ್ ಅನ್ನೋದು ಒಂದು ಕಾನ್ಸೆಪ್ಟು. ಆ ಕಾನ್ಸೆಪ್ಟ್ ಒಳಗೆ P2P ಅಂತ ಒಂದು ಪ್ರೋಸೆಸ್ ಬಂತು. P2P ಯಾಕೆ ಕಲಿತಾ ಇದ್ದೀವಿ ಅಂದರೆ ನೀವು ಈ ಕ್ಲಾಸಿಗೆ ಸೇರಿರೋದು SAP MM ಮಾಡ್ಯೂಲ್ ಕಲಿಯೋಕ್ಕೆ. SAP MM ಮಾಡ್ಯೂಲು P2P ಸೈಕಲ್ ಮೇಲೆ ನಿಂತಿದೆ. P2P ಸೈಕಲ್ ಒಳಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಿಸ್ನೆಸ್ ಪ್ರೋಸೆಸ್ಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ B2B, D2C ಅಂತ. ಹಾಗಿದ್ರೆ ಇದ್ರ ಮೂರು ಡಿಫರೆನ್ಸ್ ಏನು? P2P ಅನ್ನೋದು ಒಂದು ಇಂಟರ್ನಲ್ ಪ್ರೋಸೆಸ್ ವಿತ್ ಇನ್ ಅನ್ ಆರ್ಗನೈಸೇಷನ್, ಒಂದು ಇಂಟರ್ನಲ್ ಪ್ರೋಸೆಸ್. B2B ಅಂದರೆ ಇಟ್ ಇಸ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಟು ಬಿಸ್ನೆಸ್. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಟ್ರಾನ್ಸಾಕ್ಷನ್ ಬಿಟ್ವೀನ್ ಬಿಸ್ನೆಸ್ ಟು ಡೈರೆಕ್ಟ್ ಕನ್ಸ್ಯೂಮರ್ ವಿ ಕಾಲ್ ಇಟ್ ಆಸ್ D2C. ಅರ್ಥ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಡಿಫರೆನ್ಸ್ ಏನು ಅಂದರೆ ಇಟ್ ಇನ್ವಾಲ್ವ್ಸ್ ಇಂಟರ್ನಲ್ ಡಿಪಾರ್ಟ್ಮೆಂಟ್ಸ್ ಆ್ಯಂಡ್ ಸಪ್ಲೈಯರ್. P2Pಯಲ್ಲಿ ಡಿಪಾರ್ಟ್ಮೆಂಟ್ಸ್ಗಳು ಬರುತ್ತೆ, ಸಪ್ಲೈಯರ್ಸ್ಗಳೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ಅದೇ B2Bಯಲ್ಲಿ ಇಟ್ ಇನ್ವಾಲ್ವ್ಸ್ ಸೆಲ್ಲರ್ಸ್ ಆ್ಯಂಡ್ ಬೈಯರ್ಸ್. ಸೆಲ್ಲರ್ ಮತ್ತು ಬೈಯರ್ ಇರ್ತಾರೆ, ಇವರಿಬ್ಬರು ಮಧ್ಯೆ ನಡೆಯುತ್ತೆ. ಅದೇ ಥರ D2C ಅಂದರೆ ಡೈರೆಕ್ಟ್ಲಿ ಹ್ಯಾವಿಂಗ್ ಕಾಂಟ್ಯಾಕ್ಟ್ ವಿತ್ ಕನ್ಸ್ಯೂಮರ್ ಆರ್ ಕಸ್ಟಮರ್ ಅಂದರೆ ವಿ ಕಾಲ್ ಇಟ್ ಆಸ್ D2C. ಆಯಿತಾ? ಮೂರನೇ ಡಿಫರೆನ್ಸ್ ಬಂದ್ಬಿಟ್ಟು P2P ಇಟ್ ಇಸ್ ಫೋಕಸ್ಡ್ ಆನ್ ಪ್ರೊಕ್ಯೂರ್ಮೆಂಟ್
ಆ್ಯಂಡ್ ಪೇಮೆಂಟ್ ಪ್ರೋಸೆಸ್. ಅಂದರೆ ಒಂದು ಕಂಪ್ಲೀಟ್ ಪ್ರೊಕ್ಯೂರ್ಮೆಂಟ್ ಮತ್ತು ಪೇಮೆಂಟ್ ಪ್ರೋಸೆಸ್ ಮೇಲೆ ಫೋಕಸ್ಡ್ ಆಗಿರುತ್ತೆ. ಇದು ಬಂದುಬಿಟ್ಟು ಇಟ್ ಇಸ್ ಫೋಕಸ್ಡ್ ಆನ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ರಿಲೇಷನ್ಶಿಪ್ಸ್ ಆ್ಯಂಡ್ ಕಾಂಟ್ರಾಕ್ಟ್. ಸೊ ಇವೆರಡು ಬಿಸ್ನೆಸ್ ಟು ಬಿಸ್ನೆಸ್ ಮಧ್ಯೆ ನಡೆಯುವಂಥ ಆ್ಯಕ್ಟಿವಿಟೀಸ್ಗಳು. ಆದರೆ P2Pಲಿ ಹೋಲ್ ಪ್ರೊಕ್ಯೂರ್ಮೆಂಟ್ ಮತ್ತು ಪೇಮೆಂಟ್ ಪ್ರೋಸೆಸ್ ಬರುತ್ತೆ. D2Cಲಿ ಇಟ್ ಇಸ್ ಡೈರೆಕ್ಟ್ ಎಂಗೇಜ್ಮೆಂಟ್ ಬಿಟ್ವೀನ್ ಎಂಡ್ ಕಸ್ಟಮರ್ ಎಂಡ್ ಜೊತೆ ಡೈರೆಕ್ಟ್ ಇಂಟ್ರಾಕ್ಷನ್ ಇರುತ್ತೆ. ಮತ್ತು ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸ್ನ ನೀವು ಅಲ್ಲಿ ಮಾಡ್ತೀರ. ಫಾರ್ ಎಕ್ಸಾಂಪಲ್ ಈಗ ನೀವು ನೋಡಿರ್ಬೋದು ಆ್ಯಪಲ್ ಔಟ್ಲೆಟ್ಸ್ಗಳಿರುತ್ತೆ, ಡೈರೆಕ್ಟಾಗಿ ಆ್ಯಪಲ್ ಔಟ್ಲೆಟ್ಸ್. ದಟ್ ಈಸ್ ನಥಿಂಗ್ ಬಟ್ ಬ್ರ್ಯಾಂಡ್ ಎಕ್ಸ್ಪೀರಿಯನ್ಸು. MI ಮೊಬೈಲ್ಸ್ಗಳದ್ದು ಔಟ್ಲೆಟ್ಸ್ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಬ್ರ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್. ಅಂದರೆ ಆ ಫ್ಯಾಕ್ಟ್ರಿ ಅವ್ರದ್ದೇ ಔಟ್ಲೆಟ್ಗಳು ಇದ್ದಾಗ ಅಲ್ಲಿ ನಿಮಗೆ ಬ್ರ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದು ನಿಮ್ಮ ಡಿಫ್ರೆನ್ಸ್ ಬಿಟ್ವೀನ್ P2P, B2B ಮತ್ತು D2C. ತುಂಬ ಇಂಪಾರ್ಟೆಂಟು. ಈ ಕಾನ್ಸೆಪ್ಟ್ಸ್ ಮೇಲೇ ನಾನು ನೆಕ್ಸ್ಟ್ ಇನ್ನೂ ಫರ್ದರ್ ಡೀಪಾಗಿ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಸ್ ಎಲ್ಲ ಇನ್ನೂ ಡೀಪಾಗಿ ಹೋಗುತ್ತೆ. B2B ಇನ್ನೂ ಡೆಪ್ತಾಗಿ ಹೋಗ್ತೀವಿ. ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಫಸ್ಟ್ ಕ್ಲಾಸಲ್ಲಿ ERP ಹೇಳಿದೆ, ಆಮೇಲೆ ನೆಕ್ಸ್ಟ್ P2P ಹೇಳಿದೆ. ಈ P2P ಒಳಗೆ B2P ಬರುತ್ತೆ ಅಂತ ಹೇಳಿದೆ, B2B ಮತ್ತು D2C ಬರುತ್ತೆ ಅಂತ ಹೇಳಿದೆ. ಸೊ ಇದರದ್ದು ಕಾನ್ಸೆಪ್ಟ್ಸ್ಗಳು ಹೇಳಿದೆ ಮತ್ತು ಇದರದ್ದು ಡಿಫ್ರೆನ್ಸ್ಗಳು ಹೇಳಿದೆ. ಅರ್ಥ ಆಯ್ತಾ? ಈ ಥರ ಈ ಕಾನ್ಸೆಪ್ಟ್ಸ್ಗಳ ಮೇಲೇ ನಾನು SAP MM ಕಾನ್ಫಿಗರೇಷನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಿಮಗೆ P2P ಅನ್ನೋದು ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಈ ಕಾನ್ಸೆಪ್ಟ್ಸ್ ಮೇಲೇ ನಮ್ಮ ಇಡೀ SAP MM ನಿಂತಿರೋದು. ಕೊನೆ ಕ್ಲಾಸ್ ತನಕನೂ ನಾನು ಈ ಕಾನ್ಸೆಪ್ಟ್ ಮೇಲೇ ಇರ್ತೀನಿ, ಈ ಸರ್ಕಲ್ ಒಳಗೇ ಇರ್ತೀನಿ. ಈ ಸರ್ಕಲ್ ಬಿಟ್ಟು ನಾನು ಎಲ್ಲೂ ಬೇರೆ ಆಚೆ ಎಲ್ಲೂ ಹೋಗಲ್ಲ. ಹಾಗಾಗಿ ಇದು ನಿಮ್ಮ ತಲೆಯಲ್ಲಿ ಕೂತಿರಬೇಕು. ಇದು ತಲೆಯಲ್ಲಿ ನಿಮ್ಗೆ ಇದ್ದರೆ ಮಾತ್ರ ನಾನು SAP ಕ್ಲಾಸಸ್ ಕಾನ್ಫಿಗರೇಷನ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ಸರ್ ಈ ಜಾಗದಲ್ಲಿ ಮಾಡ್ತಾ ಇದ್ದಾರೆ, ಈ ಸ್ಟೆಪ್ನ ಕಾನ್ಫಿಗರ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ಇದನ್ನು ಅಷ್ಟು ಒತ್ತಿ ಯಾಕೆ ಹೇಳ್ತಾ ಇರೋದು ಅಂದರೆ, ಈ ಕಾನ್ಸೆಪ್ಟ್ ನಿಮ್ಮ ತಲೆ ಒಳಗೆ ಕೂತಿರಬೇಕು. ನಾನು ನೆಕ್ಸ್ಟ್ 30-35 ಕ್ಲಾಸಸ್ ಮಾಡ್ತೀನಿ. ಆ ಕ್ಲಾಸಸ್ ಎಲ್ಲ ಇದ್ರ ರಿಲೇಟೆಡೇ ಇರುತ್ತೆ. ಈ ಸರ್ಕಲ್ ಒಳಗೆ ಇರ್ತೀನಿ. ಇದು ಬಿಟ್ಟು ನಾನೆಲ್ಲೂ ಆಚೆ ಹೋಗಲ್ಲ. ಓಕೆ, ಈಗ ನಿಮಗೆ P2P, B2B ಮತ್ತು D2C ಅನ್ನೋದು ಅರ್ಥ ಆಗಿರಬೇಕು. ನೆಕ್ಸ್ಟ್ ನೀವು ಕ್ಲಾಸಲ್ಲಿ ಬಂದಾಗ ಈ ಕಾನ್ಸೆಪ್ಟ್ಸ್ಗಳು ನಿಮ್ಮ ಫಿಂಗರ್ ಟಿಪ್ಸಲ್ಲಿ ಇರಬೇಕು. ನಾನು ಏನೇ ಒಂದು ಕೇಳಿದ್ರು ನಿಮಗೆ P2P ಅಂದರೆ ನೀವು ಮಧ್ಯರಾತ್ರಿ ಎಪ್ಸಿ ಕೇಳಿದ್ರು ನೀವು P2P ಅಂದರೆ ಏನು ಅಂತ ಹೇಳಬೇಕು. ಇಟ್ ಈಸ್ ನಥಿಂಗ್ ಬಟ್ ಪ್ರೊಕ್ಯೂರ್ ಟು ಪೇ. B2B ಅಂದರೆ ಯು ಶುಡ್ ಟೆಲ್ ಬಿಸ್ನೆಸ್ ಟು ಬಿಸ್ನೆಸ್, ಇಬ್ಬರು ಬಿಸ್ನೆಸ್ ಮಧ್ಯೆ ನಡೆಯುವಂಥ ಆ್ಯಕ್ಟಿವಿಟೀಸ್. D2C ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಡೈರೆಕ್ಟ್ ಟು ಕನ್ಸ್ಯೂಮರ್. ಕಸ್ಟಮರು ಡೈರೆಕ್ಟ್ ಹೋಗಿ ಫ್ಯಾಕ್ಟ್ರಿಯಲ್ಲಿ ಕೊಂಡ್ಕೋತಾರೆ. ದಟ್ ಈಸ್ ನಥಿಂಗ್ ಬಟ್ D2C. ಸೊ ಈ ಕಾನ್ಸೆಪ್ಟ್ನ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ 2-3 ಸತಿ ಪ್ರಾಕ್ಟೀಸ್ ಮಾಡಿ, ರಿವೈಸ್ ಮಾಡಿ, ನಿಮ್ಮದೇ ಆದ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಈ ಕಾನ್ಸೆಪ್ಟ್ ಮೇಲೆ ನಾನು ನೆಕ್ಸ್ಟ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಿಂದ ನಾನು ಎಂಟರ್ಪ್ರೈಸ್ ಸ್ಟ್ರಕ್ಚರ್ ಅಂದರೆ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಕಾನ್ಫಿಗರೇಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಎಲ್ಲಿ ಹೋಗಿ ನಾವು SAPನ ಇನ್ಸ್ಟಾಲ್ ಮಾಡ್ಕೊಂಬರ್ಬೇಕು ಅಂತ ಹೇಳ್ತೀನಿ. ನಿಮಗೆ ನಾರ್ಮಲಿ ಈ ಥರ VMware ಅಂತ ವರ್ಕ್ ಸ್ಟೇಷನ್ ಇರುತ್ತೆ. ಈ ವರ್ಕ್ ಸ್ಟೇಷನ್ನ ನಿಮಗೆ ಅವರು ಇನ್ಸ್ಟಾಲ್ ಮಾಡಿ ಕೊಡ್ತಾರೆ. ಆಯಿತಾ? ನಾನು ನಿಮಗೆ ಯಾವ ಥರ ಓಪನ್ ಮಾಡೋದಂತ ತೋರಿಸ್ತೀನಿ. ಇದು ಬಂದುಬಿಟ್ಟು S4 ANA ಸಿಸ್ಟಮ್ಸ್. ಇವೆಲ್ಲ ಡೈರೆಕ್ಟ್ ಓಪನಿಂಗ್ ಇರುತ್ತೆ. ಈ ಥರ ನೀವು VMware ಒಳಗೆ ಹೋದಾಗ SAP ಲಾಗನ್ ಪ್ಯಾಡ್ ಇರುತ್ತೆ. ಆ ಲಾಗನ್ ಪ್ಯಾಡ್ ಒಳಗೆ ಹೋಗಿ ಈ ಥರ ನಿಮ್ದು S4 ಸಿಸ್ಟಮ್ ಇರುತ್ತೆ. ಆ S4 ಸಿಸ್ಟಮ್ ಓಪನ್ ಮಾಡಿ ಯೂಸರ್ ನೇಮು ಪಾಸ್ವರ್ಡ್ ಕೊಟ್ಟರೆ ನಿಮಗೆ SAP ಸಿಸ್ಟಮ್ಮು ಆಪ್ರೇಟ್ ಆಗಕ್ಕೆ ಶುರು ಆಗುತ್ತೆ. ಈ ಸಾಫ್ಟ್ವೇರ್ನ ನೀವು ಇನ್ಸ್ಟಾಲ್ ಮಾಡಬೇಕು ಅಂದರೆ ಇವತ್ತು ನಿಮಗೆ ಗ್ರೂಪಲ್ಲೊಳಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳನ್ನ ಹಾಕ್ತೀನಿ. Contact us on below displayed number. Join WhatsApp for live classes. Bell subscribe for SAP tips. Thanks for watching SAP Knowledge Factory. Don't forget to like, comment and share.